ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಗೋಪುರಾಕೃತಿ ಪಿರಮಿಡ್ ಸ್ಟ್ರಕ್ಚರ್. ಏನು ಹಾಗಂದರೆ ಯಾಕೆ ಇದ್ರ ಬಗ್ಗೆ ನಾನು ಇವತ್ತು ಹೇಳೋ ಪರಿಸ್ಥಿತಿ ಬಂತು? ನಿನ್ನೆ ಹಿರೂರು ತಾಲೂಕಿನಲ್ಲಿ ನಿಮ್ಗೆ ಗೊತ್ತಿದೆ, ಆದಿವಾರ ಇಲ್ಲಿಂದ 5-6 ಕಿಲೋಮೀಟರ್ ದೂರದಲ್ಲಿ ಆ ಹೈವೇಗೆ ನಾವು ಬೆಂಗಳೂರು ಹೋಗ್ತಾ ಹೈವೇಗೆ ಬಲಭಾಗದಲ್ಲಿ ಒಂದು ದೊಡ್ಡ ಪಿರಮಿಡ್ ಆಕೃತಿ ಕಂಡುಬಂತು. ನಾವು ನಮ್ಮ ಈ ಕಿರುಸಾಳ ಚಲನಚಿತ್ರದ ಹಾಡು ಮಾಡಬೇಕಾಯಿತು. ಕೊನೆ ಹಾಡೋದು ನಿನ್ನೆ ಕೊನೆ ಶೂಟಿಂಗ್ ಆಯಿತು. ಆ ಹಾಡು ಅಂದರೆ ಕೆಲವು ದೇವಸ್ಥಾನಗಳು, ಈ ಹಿರೂರು ತಾಲೂಕಿನ ದೇವಸ್ಥಾನಗಳನ್ನ ಮಾಡ್ತಾ ಆ ಪಿರಮಿಡ್ ನೋಡಿದಾಗ ಅಲ್ಲಿ ಯಾಕೆ ನಾವು ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಹಾಡು ಅಲ್ಲಿ ಯಾಕೆ ಚಿತ್ರೀಕರಣ ಮಾಡಬಾರ್ದು ನಮ್ಗೆ ಅನಿಸ್ತು. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಆ ಒಂದು ಪಿರಮಿಡ್ ಸ್ಟ್ರಕ್ಚರ್ ಹತ್ರ ಹೋದ್ವಿ. ನಿನ್ನೆ ಹೋದಾಗ ಅದು ಗೊತ್ತಾಯ್ತು ನಮಗೆ, ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಪಿರಮಿಡ್ ಅದು. ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಪಿರಮಿಡ್ ಅದು. ತುಂಬ ಆಶ್ಚರ್ಯ ಆಯಿತು. ಆಗ ನನಗೆ ಪಿರಮಿಡ್ ಕುರಿತು ನಾನು ಹೊಸದಾಗಿ ತಿಳ್ಕೊಳ್ಳೋದಂತ ಇನ್ನೂ ಇರಲಿಲ್ಲ. ಯಾಕಂದರೆ ರೇಖಿ ಪ್ರಾಕ್ಟೀಸ್ ಮಾಡುವಾಗ ನಾವು ಕೆಲವು ನಮ್ಮ ಕೆಲವು ಕನಸುಗಳನ್ನು ನನಸು ಮಾಡಲಿಕ್ಕೆ ಅಥವಾ ಇನ್ನೂ ಬೇರೆ ಬೇರೆ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಕ್ಕೆ ಮೆಂಟಲ್ ಪಿರಮಿಡ್ ಅಂತ ಹೇಳ್ತೀವಿ, ಅಥವಾ ಮೈಂಡ್ ಪಿರಮಿಡ್ ಅಂತ ಹೇಳ್ತೀವಿ. ಅಂದರೆ ಮಾನಸಿಕ ಮನಸ್ಸಲ್ಲೇ ನಾವು ಆ ಗೋಪುರಾಕೃತಿಯನ್ನು ಕಲ್ಪಿಸಿಕೊಂಡು ನಾವು ಕೆಲವು ವಿಧಿವಿಧಾನಗಳ ಮೂಲಕ ನಾವು ಈ ರೇಖೆ ಅಪ್ಲೈ ಮಾಡ್ತೀವಿ, ರೇಖೆ ಅಪ್ಲಿಕೇಶನ್ ಮಾಡ್ತಿದ್ವಿ. ಅದು ನನಗೆ ಗೊತ್ತಿತ್ತು. ಆದರೆ ನೇರವಾಗಿ ನಾನು ಪಿರಮಿಡ್ ಸ್ಟ್ರಕ್ಚರ್ ಹತ್ರ ಏನೂ ಮಾಡಿರಲಿಲ್ಲ, ಇಲ್ಲಿವರೆಗೂ ಮಾಡಿರಲಿಲ್ಲ. ಆ ಮಾನಸಿಕವಾಗಿ ಆ ಆಕೃತಿಯನ್ನು ಕಲ್ಪಿಸಿಕೊಂಡು ಅಥವಾ ಕಾಲ್ಪನಿಕವಾಗಿ ರೇಖೆಗಳು ಬರೆದು ಅದರಲ್ಲಿ ಕೂತ್ಕೊಂಡು ನಾವು ಅದೇನು ಬೇಕಾ ಅಪ್ಲಿಕೇಶನ್ ಮಾಡ್ತಿದ್ವಿ. ಅದು ಸಕ್ಸಸ್ ಆಗ್ತಿತ್ತು. ಅದು ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು ನನಗೆ, ಸ್ವಲ್ಪ ಮಟ್ಟಿಗೆ, ಬಹಳ ಆಳವಾಗಿ ಹೋಗಿಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು. ಈಗ ಆ ಪಿರಮಿಡ್ ನಿನ್ನೆ ಚಿತ್ರೀಕರಣ ಆಯಿತು, ತುಂಬ ಸಂತೋಷ ಆಯ್ತು ನನಗೆ. ಅದರ ಕುರಿತು ಈಗ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಪಿರಮಿಡ್ ಕುರಿತು ನಮ್ಮ ಕಿರುಸಾಲ ಚಲನಚಿತ್ರದ ಆ ಹಾಡಿನ ಬಗ್ಗೆ ಆಮೇಲೆ ಹೇಳ್ತೀನಿ. ಅದರ ಅಗತ್ಯ ಈ ವಿಡಿಯೋದಲ್ಲಿ ಬೇಕಾಗಿಲ್ಲ. ಪಿರಮಿಡ್ ಬಗ್ಗೆ ಹೇಳಬೇಕಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಪಿರಮಿಡಲ್ಲಿ ನಮಗೆ ನಾನು ಪ್ರಾಕ್ಟಿಕಲಿ ನೋಡುವ ರೀತಿಯಲ್ಲಿ ಪ್ರಾಕ್ಟಿಕಲಿ ಹೇಳ್ತಾ ಇದ್ದು ಅಂದರೆ ಮಾನಸಿಕವಾಗಿ ಗೋಪುರಾಕೃತಿ ಹಾಕಿಕೊಂಡು ಅಲ್ಲಿ ನಾನು ಕುತ್ಕೊಂಡಾಗ ಕಲ್ಪಿಸಿಕೊಂಡು ನಾವು ರೇಖೆ ಪ್ರಯೋಗ ಮಾಡೋದ್ರ ಕುರಿತು ಮಾತಾಡ್ತಿರೋದಿಲ್ಲ. ನಾನು ಮೊದಲನೇದಾಗಿ ನಮ್ಮ ಮನಸ್ಸು ತುಂಬ ಪ್ರಶಾಂತವಾಗುತ್ತದೆ, ಯಾವ ಸಂದೇಹವೂ ಇಲ್ಲ. ನಮ್ಮ ಸಪ್ತಚಕ್ರ ಆ್ಯಕ್ಟಿವೇಟ್ ಆಗ್ತವೆ ಭಾಳ ಸುಲಭವಾಗಿ ಆ ರೀತಿಯ ಒಂದು ರೇಖೆ ಪ್ರಯೋಗದಲ್ಲಿ. ನಂತರ ಅದಕ್ಕಿಂತ ಇನ್ನೂ ಮೋರ್ ಪ್ರಾಕ್ಟಿಕಲ್ ಅಂತ ಹೇಳುವುದಾದರೆ ಮತ್ತು ಇನ್ನೂ ಹೆಚ್ಚಿನ ಪ್ರಾಯೋಗಿಕವಾಗಿ ಹೇಳುವುದಾದರೆ, ಒಂದು ಸಲ ಐ ಥಿಂಕ್ ನಾನು ಒಂದು 15-20 ವರ್ಷಗಳ ಹಿಂದಿನ ಮಾತು ಹೇಳ್ತಿದ್ದು, ನಾನು ನೆನಪಿನ ಸರಿಯಾಗಿ ಯಾರೊಬ್ಬರು ಚಿಕ್ಕ ಪಿರಮಿಡ್ ತಂದು ನನಗೆ ಕೊಟ್ಟರು. ಚಿಕ್ಕ ಪಿರಮಿಡ್, ಸಣ್ಣದು. ನನಗೆ ತುಂಬ ಕುತೂಹಲ ಆಯ್ತಲ್ಲ ಪಿರಮಿಡ್ ಬಗ್ಗೆ. ಒಂದು ಚಿಕ್ಕ ದ್ರಾಕ್ಷಿ ಹಣ್ಣು ಆ ಪಿರಮಿಡ್ ಒಳಗೆ ಇಟ್ಟು ಆಮೇಲೆ ಅದರ ಮೇಲೆ ಪಿರಮಿಡ್ ಇಟ್ಟೆ, ಆ ದ್ರಾಕ್ಷಿ ಹಣ್ಣು ಒಳಗೆ, ಆ ಹಣ್ಣಿನ ಮೇಲೆ ಒಂದು ವಾರ 10 ದಿವಸ ಇರ್ಬೋದು ಅಂತ ಕಾಣ್ತದೆ. ಆಮೇಲೆ ತೆಗೆದೆ. ಸ್ವಲ್ಪ ಆ ನೀರಿನಾಂಶ ಕಡಿಮೆ ಆಗಿತ್ತು ಆ ದ್ರಾಕ್ಷಿ ಹಣ್ಣಿನಲ್ಲಿ, ಆದರೆ ಕೊಳೆತೋಗಿಲ್ಲ. ಯಾರು ಬೇಕಾದ್ರೂ ನೀವು ಪ್ರಯೋಗವನ್ನು ಮಾಡಬಹುದು, ಮನೆಯಲ್ಲಿ ಈಗಲೇ ಮಾಡಬಹುದು. ಅದು ಕೊಳೆತೋಗಿರಲಿಲ್ಲ. ಆಶ್ಚರ್ಯ ಅಲ್ವಾ ಇದು? ಯಾಕೆ ಕೊಳೆತೋ ನನಗೆ ಕಾರಣ ಗೊತ್ತಿಲ್ಲ. ಅದು ಯಾಕೆ ಕೊಳೆತೋಗಿಲ್ಲ ಅನ್ನೋದು ಕಾರಣ ಗೊತ್ತಿಲ್ಲ ನನಗೆ.
ಯಾವ ಶಕ್ತಿಯಿಂದ ಅಥವಾ ಏನು ಆ ಪಿರಮಿಡ್ ಸ್ಟ್ರಕ್ಚರಿಂದ ಆಗುವಂಥದ್ದು ಪರಿಣಾಮಗಳ ಬಗ್ಗೆ ಗೊತ್ತಿಲ್ಲ, ರಿಸಲ್ಟ್ ಬಗ್ಗೆ ಗೊತ್ತು ನನಗೆ. ಅದು ಕೊಡ್ತೋಗಿರಲಿಲ್ಲ ಬಿಡಿ. ನಂತರ ಅದರ ಕುರಿತು ನಾನು ಹೆಚ್ಚಿಗೆ ನಾನು ಅದಕ್ಕೆ ಗಮನ ಕೊಡಲಿಲ್ಲ. ಈಗ ಗಮನ ಕೊಡೋ ಪರಿಸ್ಥಿತಿ ಬಂತು, ಅದಕ್ಕೆ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. 1947ರಲ್ಲಿ ಜನ್ಮ ತಾಳ್ತಾರೆ ಒಬ್ಬ ವ್ಯಕ್ತಿ. ಅವರ ಹೆಸರು ಸುಭಾಷ್ ಪತ್ರಿಜಿ ಅಂತ. ಆಂಧ್ರ ಪ್ರದೇಶದಲ್ಲಿ ನಿಜಾಮಾಬಾದ್ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಆ ವ್ಯಕ್ತಿ ಮಹಾನ್ ಮೇಧಾವಿಯಾಗಿದ್ದರು. ಅವರಿಗೆ ಈ ಲೌಕಿಕ ಪ್ರಪಂಚಕ್ಕಿಂತ ಹೆಚ್ಚಾಗಿ ಮಾನಸಿಕ ಪ್ರಪಂಚದ ಕಡೆ ಹೆಚ್ಚಿಗೆ ಗಮನ ಕೊಟ್ಟರು. ಕೊಟ್ಟ ನಂತರ ಅವ್ರಿಗೆ ಈ ಧ್ಯಾನದ ಕಡೆ, ಈ ಪಿರಮಿಡ್ಗಳ ಕಡೆ, ಹಿಂದಿನ ಜನ್ಮಗಳ ಬಗ್ಗೆ ಸಾಕಷ್ಟು ಪ್ರಯೋಗಗಳು ಮಾಡಿದರು. ಅದರ ಫಲಿತಾಂಶ ಏನಪ್ಪ ಅಂತ ಹೇಳಿದರೆ 1992ರಲ್ಲಿ ಅವರು ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಒಂದು ಸಂಸ್ಥೆ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತ. 1992ರಲ್ಲಿ ಅಲ್ಲಿ ವಿಶೇಷವಾಗಿ ನಾವು ಏನು ಹೇಳಬೇಕಾಗ್ತಂದರೆ, ಈ ಧ್ಯಾನ ಅಂತ ಹೇಳ್ತೀವಲ್ಲ, ಏಕಾಗ್ರತೆಯಿಂದ ಇರಬೇಕು ಮನಸ್ಸು, ನಾವು ಧ್ಯಾನ ಮಾಡಬೇಕು, ಎಲ್ಲ ಪದಗಳು ಭಾಳ ಸುಲಭ, ಮಾಡಿದಾಗ ಗೊತ್ತಾಗ್ತದೆ ಎಷ್ಟು ಕಷ್ಟ ಅಂತ. ಬಹುತೇಕ ಸಾಧ್ಯವೇ ಇಲ್ಲ. ನಾವು ಜಾಗದಲ್ಲಿ ಕೂತ್ಕೊಳ್ತೀವಿ, ಮನಸ್ಸು ಒಂದು ಕಡೆ ನಿಲ್ಲಿಸ್ತೀವಿ, ಏಕಾಗ್ರತೆ ಸಾಧ್ಯನೇ ಇಲ್ಲ. ಭಾಳ ಕಷ್ಟ, ಭಾಳ ಕಷ್ಟ. ನಾನು ದಿನ ಅದು ಮಾಡ್ತಾ ಇರ್ತೀನಲ್ಲ, ಒಂದು ಸಲ ತುಂಬ ಏಕಾಗ್ರತೆ ನಾನು ಏನು ಬೇಕಾದ್ರೆ ಮಾಡ್ತೀನಿ, ಒಂದು ಸಲ ಮಾಡೋಕ್ಕೆ ಬರೋದಿಲ್ಲ. ಹಿಂದೆ ಈ ಕೆಲವು ಸಮಸ್ಯೆಗಳಿಗೆ ತಗೊಂಡು ಬರೋರು ಜನ, ಸರ್ ನಾವು ಫೋಟೋ ಕೊಡ್ತೀವಿ, ಫೀಸ್ ಕೊಡ್ತೀವಿ ಮಾಡಿ ಅಂತ. ಆಗ ಮಾಡ್ತಿದ್ದೆ. ಈಗ ಆಗ್ತಾಯಿಲ್ಲ. ಮನಸ್ಸು ಎಲ್ಲರೂ ಹೋಗ್ತದೆ. ನಾನು ನ್ಯಾಯ ಮಾಡೋಕ್ಕಾಗಕ್ಕೆ ಯಾವುದೇ ಕೇಸ್ ಟೇಕಪ್ ಮಾಡ್ತಾಯಿಲ್ಲ. ನಾನು ರೇಖಿ ಅಥವಾ ಸೈಕಿಕ್ ಬರೋ ಇನ್ಸಿಸ್ಟ್ ಮಾಡ್ತೀವಿ, ವಿದ್ಯಾರ್ಥಿ ಕೊಟ್ಟು ಕಳಿಸ್ತೀನಿ. ಇವಾಗ ಸಮಸ್ಯೆನ ನಾನು ಟೇಕಪ್ ಮಾಡ್ತಾಯಿಲ್ಲ, ಆಗ್ತಾಯಿಲ್ಲ ಕೈಲಿ. ಯಾಕಂದರೆ ಮನಸ್ಸಿದೆಯಲ್ಲ, ಅದನ್ನು ಒಂದು ದಾರಿ ತರೋದು ಭಾಳ ಕಷ್ಟ. ನಾವು ಸುಲಭವಾಗಿ ಹೇಳ್ತೀವಿ, ಧ್ಯಾನ ಮಾಡಿರಿ, ಮಾಡಿ ನೋಡಿದಾಗ ಗೊತ್ತಾಗ್ತದೆ ಎಷ್ಟು ಕಷ್ಟ ಅಂತ. ಇಲ್ಲಿ ಅದಕ್ಕೆ ಪತ್ರಿಜಿಯವರು ಮಹನೀಯರು ಆ ಪಿರಮಿಡ್ ಒಳಗೆ ಕುತ್ಕೊಂಡಾಗ ಧ್ಯಾನ ಮಾಡಿದಾಗ ಮನಸ್ಸಿನ ಭಾವೋದ್ವೇಗ ತುಂಬ ಕಡಿಮೆ ಆಗ್ತದೆ ಅಂತ ಕಂಡುಹಿಡಿದರು. ಮನಸ್ಸಿನ ಭಾವೋದ್ವೇಗ ತುಂಬ ಕಡಿಮೆ ಆಗ್ತದೆ. ನಂತರ ನಮ್ಮ ಶಕ್ತಿ ಅತಿ ಹೆಚ್ಚಾಗ್ತದೆ, ಒಂದು 3ರಷ್ಟು ಇನ್ನೂ ಹೆಚ್ಚಾಗ್ತದೆ ಅಂತ ಅವ್ರು ಹೇಳ್ತಾರೆ. ಆ ಮನಸ್ಸಿನ ಭಾವೋದ್ವೇಗ ಯಾವಾಗ ಕಡಿಮೆ ಆಗ್ತದೋ ಆವಾಗ ನಮ್ಮಲ್ಲಿ ಆ ಕಾನ್ಷಿಯಸ್ನೆಸ್ ಇದೆಯಲ್ಲ, ಆ ಚೈತನ್ಯ, ಅದು ಆಲ್ಫಾ ಸ್ಟೇಟ್ಗೆ ಹೋಗ್ತದೆ, ಆಲ್ಫಾ ಸ್ಥಿತಿಗೆ ಹೋಗ್ತದೆ. ಅಂದರೆ ಕಾಮ್ ಆಗ್ತದೆ. ಯಾವಾಗ ನಮ್ಮ ಮನಸ್ಸಲ್ಲಿ ಭಾವೋದ್ವೇಗ ಕಡಿಮೆ ಆಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತದೋ ಆಗ ಅದರ ಪರಿಣಾಮಗಳು ನಮಗೆ ದೇಹದ ಮೇಲೆ ಬರ್ತದೆ. ದೇಹ ಆರೋಗ್ಯವಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಇವೆಲ್ಲ ನಾವು ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಇನ್ನು ಸಾಕಷ್ಟು ಪ್ರಯೋಜನಗಳಿದ್ದಾವೆ. ಇನ್ನು ನಮಗೆ ಸಾಕಷ್ಟು ಬೈಕ್ ಇರ್ತಾವೆ, ರೈಲ್ ಇರ್ತವೆ ಅಂತ ಇದೆ, ಅದು ಸಪ್ರೇಟ್ ಇಶ್ಯೂ, ಅದು ಅದೆಲ್ಲ ಬರ್ತದೆ. ಇಲ್ಲಿ ಜೊತೆಗೆ ಪತ್ರಿಜಿ ಅವರಿಗೆ ಮತ್ತೊಂದೇನೆಂದರೆ ಹಿಂದಿನ ಜನ್ಮಗಳ ಕುರಿತು ಆಸಕ್ತಿ ಇತ್ತು. ಅವರು ಸಾಕಷ್ಟು ಪ್ರಯೋಗಗಳು ಮಾಡಿದರು. ಅವರು ಹೇಳಿದ ರೀತಿಯಲ್ಲಿ ಅವರು ಗೌತಮ ಬುದ್ಧರ ಶಿಷ್ಯ ಆಗಿದ್ದರಂತೆ. ಗೌತಮ ಬುದ್ಧರ ಶಿಷ್ಯ ಆಗಿದ್ದರು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಇವರು ಇಲ್ಲಿ ಅವರು ತಮ್ಮ 2022ರಲ್ಲಿ ದೇಹಾಂತ್ಯವನ್ನು ಮಾಡ್ತಾರೆ. ಅದಿರಲಿ. ಆದರೆ ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ, ಅವರು ಯಾರೋ ನಮ್ಮ ಮಹಾತ್ಮ ಪತ್ರಿಜಿಯವರು ಹಿರಿಯೂರಿಗೆ ಬಂದು ಅವರು ಇವತ್ತಿನ ಪಿರಮಿಡ್ ಏನಿದೆ ಅದಕ್ಕೆ ಅಡಿಗಲ್ಲು ಹಾಕಿದ್ದವರೇ
ಅಂದರೆ ಅದು ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ ಅವರೇ ಅಂತ ನಿನ್ನೆ ಗೊತ್ತಾಯ್ತು ನನಗೆ. ತುಂಬ ಆಶ್ಚರ್ಯ ಆಯ್ತು ನನಗೆ. ಇಲ್ಲಿ ಹಿರಿಯೂರಲ್ಲಿ ತುಂಬ ಜನ ಟ್ರಸ್ಟಿಗಳಿದ್ದಾರೆ, ಅದಕ್ಕೆ ಅವರೆಲ್ಲ ಕಷ್ಟಪಡ್ತಿದ್ದಾರೆ ಮಾಡಿ. ಈಗ ಅಂತಿಮ ಬರ್ತಾಯಿದ್ದೆ ನಾನು. ಈ ಪಿರಮಿಡ್ ಧ್ಯಾನದಿಂದ ನಮಗೆ ತುಂಬ ಒಳ್ಳೆಯದಾಗ್ತದೆ, ಯಾವ ಸಂದೇಹವೂ ಇಲ್ಲ. ಧ್ಯಾನದಲ್ಲಿ ನಾವು ಏನಾಗ್ತದೆ, ಮನಸ್ಸು ಪ್ರಶಾಂತವಾಗುತ್ತದೆ. ಮನಸ್ಸು ಯಾವ ಪ್ರಶಾಂತವಾಗ್ತದೋ ಸಹಜವಾಗಿ ದೇಹದ ಮೇಲೆ ಪರಿಣಾಮ ಬೀರುತ್ತದೆ, ಸಾಕಷ್ಟು ಕಾಯಿಲೆ ವಾಸಿ ಆಗ್ತವೆ, ಯಾವ ಸಂದೇಹವೂ ಇಲ್ಲ. ಭಾವೋದ್ವೇಗ ಯಾವ ಕಡಿಮೆ ಆಗ್ತದೆ, ಸಾಮಾನ್ಯ ಸಮಸ್ಯೆಗಳು ಕಡಿಮೆ ಆಗ್ತದೆ. ಕೌಟುಂಬಿಕವಾಗಿ ನಾವು ಚೆನ್ನಾಗಿರ್ತೀವಿ, ಏನು ಕುಟುಂಬ ಸದಸ್ಯ ಮತ್ತು ಒಳ್ಳೆಯ ಭಾವನೆಗಳು ಬರ್ತದೆ. ಯಾವಾಗ ಭಾವೋದ್ವೇಗ ಇರೋದು ನಾವು ಪ್ರೀತಿಯಿಂದ ಇರ್ತೀವಿ, ಆರೋಗ್ಯ ಚೆನ್ನಾಗಿರ್ತದೆ. ಮತ್ತು ಇದಕ್ಕೆ ಏನ್ಬೇಕು ಮನುಷ್ಯನಿಗೆ? ಇವತ್ತು ನಾವು ಹಣ ಮಾಡೋದು, ಅಧಿಕಾರ ಎಲ್ಲವೂ ನೆಮ್ಮದಿಯಿಂದ ಬದುಕಬೇಕಂತಾನೆ. ಆ ನೆಮ್ಮದಿಯಲ್ಲಿ ಸಿಗುತ್ತೆ ನಮಗೆ, ಯಾವುದೇ ಅನುಮಾನ ಇಲ್ಲ, ಆ ನೆಮ್ಮದಿಯಲ್ಲಿ ಸಿಗುತ್ತೆ. ಅದರಿಂದ ಯಾರಿಗೆ ಈ ಧ್ಯಾನದಲ್ಲಿ ಸ್ವಲ್ಪ ಕಷ್ಟ ಆಗ್ತಂತ ಅನಿಸಿರೋರಿಗೆ ಈ ಪಿರಮಿಡ್ಗಳ ಒಳಗೆ ಕುಳಿತುಕೊಂಡು ಧ್ಯಾನ ಮಾಡೋಕ್ಕೆ ಅವಕಾಶ ಇದ್ದರೆ, ಯಾಕಂದರೆ ಒಂದು ಪಿರಮಿಡ್ ಒಳಗೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಅದಕ್ಕೆ ಸಾಕಷ್ಟು ಸ್ಟ್ರಕ್ಚರ್ ಬೇಕಾಗ್ತದೆ, ಸಾಕಷ್ಟು ಹಣ ಖರ್ಚಾಗಬೇಕಾಗ್ತದೆ. ಅಷ್ಟು ಸುಲಭ ಅಲ್ಲ ಅದು. ಈಗಂತೂ ಹೊಸ ಮನೆ ಕಟ್ಟೋರು ಮನೆಯ ಮೇಲೆ ಪಿರಮಿಡ್ ಆಕೃತಿಯನ್ನು ಇಡ್ತಿದ್ದಾರೆ, ಅದು ಸಂತೋಷ. ಅದೇ ನಿಮಗೇನಾದರೂ ಹತ್ತಿರದಲ್ಲಿ ಅಂಥ ಪಿರಮಿಡಲ್ಲಿ ಧ್ಯಾನ ಮಾಡುವಂಥ ಒಂದು ಪ್ರಸಂಗ ಬಂದರೆ, ಅದು ಅವಕಾಶ ಇದ್ದರೆ ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.